ವಿಪರ್ಯಾಸ ಏನಂದರೆ ಇವತ್ತಿಗೂ ಬಾಂಗ್ಲಾದೇಶದವರು ಆಧಾರ್ ಕಾರ್ಡು ವೋಟಿಂಗ್ ರೈಟು ಎಲ್ಲ ಇಟ್ಕೊಂಡು ಪಶ್ಚಿಮ ಬಂಗಾಳದಲ್ಲೂ ಇದ್ದಾರೆ, ಅಸ್ಸಾಮಲ್ಲೂ ದೊಡ್ಡ ಸಂಖ್ಯೆಯಲ್ಲಿ ಮಳೆಗಾರ ರೀತಿಯ ರಾಜ್ಯ ಅಲ್ಲಿ ನಡೆಸ್ತಾ ಇದ್ರು. ಅಂದರೆ ಅವನು ಹೋಗಿ ಇಲ್ಲ ಈ ಹೆಣ್ಮಕ್ಳನ್ನ ಕಳಿಸ್ಬೇಕು ಅಂದರೆ ನಾನು ಕಳಿಸ್ಬೇಕಷ್ಟೆ, ಇಲ್ಲಾಂದರೆ ನಿನ್ನ ಗಂಡ ಇರಲ್ಲ, ನಿನ್ನ ತಂದೆ ಇರಲ್ಲ ನಾಳೆ ಅಂತ ಹೇಳೋ ಪರಿಸ್ಥಿತಿ ಅಲ್ಲಿ ಅವರು ಸೃಷ್ಟಿ ಮಾಡಿದರು. TMC ಅವರು ಶಹಜಾನ್ ಅವನು ಆ MLA ಅವನು ಬಾಂಗ್ಲಾದೇಶದಿಂದ ಬಂದವನು ಅಂತ ಹೇಳ್ತಾರೆ. ನಮಸ್ಕಾರ ಸ್ನೇಹಿತರೆ. ರಾಧಾಕೃಷ್ಣ ಹೊಳ್ಳ ಅನ್ನೋರು CAA ಹಾಗೂ NRC ಬಗ್ಗೆ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನಾವು ರಾಜೀವ್ ಮಲ್ಹೋತ್ರ ಅವ್ರ ಪುಸ್ತಕ ಓದಿದರೆ ಬ್ರೇಕಿಂಗ್ ಇಂಡಿಯಾ ಫೋರ್ಸಸ್ ಅಂತ ಹೇಳ್ತಾರೆ. ಈ ಥರದ ಅನೇಕ ಬ್ರೇಕಿಂಗ್ ಇಂಡಿಯಾ ಫೋರ್ಸ್ ಈ CAA ವಿರೋಧದ ಏನು ಮೂಮೆಂಟ್ ನಡೀತು ಅಥವಾ ಫಾರ್ಮ್ ಲಾಸ್ಗೆ ಸಂಬಂಧಪಟ್ಟಂಗೆ ಏನು ನಡೀತು ಅದರಲ್ಲಿದೆ. ಈಗ ನೀವು ಖಲಿಸ್ತಾನ್ ಫಾರ್ಮ್ ಲಾಸ್ ವಿರೋಧಿ ಚಳವಳಿಯಲ್ಲಿ ಇದ್ದಿದ್ದು ಖಲಿಸ್ತಾನ್ ಆರ್ಗನೈಸೇಷನ್ಸ್, ಖಲಿಸ್ತಾನ್ ಸಪ್ರೇಟಿಸ್ಟ್. ಅವ್ರ ಜೊತೆ ಯಾರಿದ್ರು? ಅವ್ರ ಜೊತೆ ಮುಸ್ಲಿಮ್ರಿದ್ರು, ಅವ್ರ ಜೊತೆ ಲೆಫ್ಟ್ ಎಕೋಸಿಸ್ಟಮ್ ಇತ್ತು. ಅಂದರೆ ಇವತ್ತು ಹಿಂದೂ ಶಕ್ತಿ ಬೆಳೆಯೋದನ್ನು ತಡಿಲಿಕ್ಕೆ ಕಮ್ಯುನಿಸ್ಟ್ರು ಇರಬಹುದು, ಮುಸ್ಲಿಮರಿರಬಹುದು, ಅಥವಾ ಖಲಿಸ್ತಾನ್ ಥರದ ಇನ್ಯಾವ್ಯಾವ ಸಪ್ರೇಟಿಸ್ಟ್ ಇದ್ದಾರೆ ಇಡೀ ದೇಶದಲ್ಲಿ, ಅವ್ರುಗಳಿರ್ಬೋದು. ಎಲ್ಲರೂ ಒಟ್ಟಾಗುವಂಥ ಒಂದು ಸನ್ನಿವೇಶ ಅದು ಇವತ್ತು ನಾವು ನೋಡ್ತಾ ಇದ್ದೀವಿ. ಹೀಗೆ ಈ ಥರದ ಮೂಮೆಂಟ್ಸಲ್ಲಿ ಅವರ ಕೈವಾಡ ಇರೋದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಇದಿಷ್ಟು CAA ಬಗ್ಗೆ. NRC ಬಗ್ಗೆ ಹೇಳೋದಾದರೆ, NRC ಅಂದರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್. ಇನ್ನೊಂದು NPR ಅಂತ ಇದೆ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್. NPR ಅಂದರೆ ಅದು ಸೆನ್ಸಸ್ ಡೇಟಾಬೇಸ್. ಸಿಂಪಲ್ ಅಂದರೆ ಜನಸಂಖ್ಯೆ ಎಷ್ಟಿದೆ, ಯಾರಿದ್ದಾರೆ, ಏನು ವಯಸ್ಸು ಇತ್ಯಾದಿ ಒಂದಷ್ಟು ಏನಿದೆ ಅದು NPR. NRC ಅಂದರೆ ಇದು ಯಾಕೆ ಬಂತು ಅಂದರೆ ಇಡೀ ದೇಶದಲ್ಲಿ NRC ಏನಿಲ್ಲ, ಆದರೆ ಅಸ್ಸಾಂನಲ್ಲಿ NRC ಇದೆ. ಅಸ್ಸಾಂನಲ್ಲಿ ಯಾಕೆ ಮಾಡಿದ್ರು ಅಂದರೆ ನಮಗೆ ಗೊತ್ತಿದ್ದಂಗೆ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶ ಈಗಿನ ಪಾಕಿಸ್ತಾನದ ಭಾಗನೇ ಆಗಿತ್ತು. ದಟ್ ವಾಸ್ ಕಾಲ್ಡ್ ಎಸ್ ಈಸ್ಟ್ ಪಾಕಿಸ್ತಾನ್. ಈಸ್ಟ್ ಪಾಕಿಸ್ತಾನಿಂದ ಬಂಗಾಳಿಗಳೇ ಇದ್ದಿದ್ದಲ್ವ ಬಾಂಗ್ಲಾದೇಶದಲ್ಲಿ. ಈಗೇನು ಪಶ್ಚಿಮ ಬಂಗಾಳದಲ್ಲಿ ಬಂಗಾಳಿಗಳಿದ್ದಾರೆ ಅದೇ ಥರ ಬಾಂಗ್ಲಾದೇಶದಲ್ಲೂ ಇದ್ದರು. ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಇದ್ದರು, ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿ. ಒಂದಷ್ಟು ಜನ ಅಸ್ಸಾಮಿಗೆ ಬಂದರು ಸ್ವಾತಂತ್ರ್ಯ ಬಂದಾಗಲೇ. ಯಾಕೆಂದರೆ ಅದಾಗಲೇ ಹಿಂಸಾಚಾರಗಳು ಅಲ್ಲೂ ನಡೆದಿತ್ತು. ಹೇಗೆ ಈಗಿನ ಪಾಕಿಸ್ತಾನದಿಂದ ಸಿಂಧ್ ಇತ್ಯಾದಿ ರಾವಲ್ಪಿಂಡಿ ಕಡೆಯಿಂದೆಲ್ಲ ಬಂದರು, ಅದೇ ಥರ ಬಾಂಗ್ಲಾದೇಶದಿಂದ ಒಂದಷ್ಟು ಜನ ಬಂದರು. ಪಕ್ಕದಲ್ಲೇ ಇದ್ದಂತಹ ರಾಜ್ಯ ಅಸ್ಸಾಂ. ಪಶ್ಚಿಮ ಬಂಗಾಳಕ್ಕೆ ಒಂದಷ್ಟು ಜನ ಬಂದರು, ಅಸ್ಸಾಮಿಗೆ ಒಂದಷ್ಟು ಜನ ಬಂದರು. ಅಸ್ಸಾಂನವ್ರಿಗೆ ಏನು ಅನಿಸ್ತು, ಪಶ್ಚಿಮ ಬಂಗಾಳದವ್ರಿಗೆ ಭಾಳ ವ್ಯತ್ಯಾಸ ಆಗಿಲ್ಲ. ಯಾಕೆಂದರೆ ಅವರು ಬಂಗಾಳಿ ಮಾತಾಡ್ತಾರೆ, ನಾವು ಬಂಗಾಳಿ ಮಾತಾಡ್ತೀವಿ, ಮತ್ತು ತುಂಬ ಜನ ನಮ್ಮ ಜಾತಿಯವರು, ನಮ್ಮ ಸಂಬಂಧಿಕರು ಈ ಥರದವರೇ ಇದ್ದದ್ರಿಂದ ಅಸಿಮಿಲೇಷನ್ ಏನು ಕಷ್ಟ ಆಗಲಿಲ್ಲ. ಆದರೆ ಅಸ್ಸಾಮಲ್ಲಿ ಇವ್ರು ಯಾರು ಬಂಗಾಳಿಗಳು ಬಂದುಬಿಟ್ರಲ್ಲ ಇಲ್ಲಿಗೆ ಅಂತ ಅವ್ರಿಗೊಂದು ರೀತಿ, ಈಗ ಯಾರಿಗೋ ಒಂದು ಭಾಷೆ ಒಂದು ಜಾತಿ ಇರೋರಿಗೆ ಇನ್ನೊಬ್ರು ಯಾರೋ ಬಂದರು, ಯಾರೋ ಬೇರೆಯವ್ರು ಬಂದರು ಅಂತ ಅನ್ಸಲ್ಲ. ಅಸ್ಸಾಂನವ್ರಿಗೆ ಸ್ವಲ್ಪ ಆ ರೀತಿ ಅನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಇದು 51ರವರೆಗೂ ಈ ಥರ ಒಂದಷ್ಟು ಬರೋದು ನಡೀತಾ ಇತ್ತು. 1951ರಲ್ಲಿ ಮೊದಲನೇ ಸೆನ್ಸಸ್ ನಮ್ಮ ದೇಶದ ನಡೀತು. ಇದು ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಯಾವಾಗ ಅಂದರೆ 1972ರಲ್ಲಿ ಬಾಂಗ್ಲಾದೇಶ ಪ್ರತ್ಯೇಕ ಆಯಿತು. ಆವಾಗ ಪುನಃ ಒಂದಷ್ಟು ಹಿಂಸಾಚಾರ ಎಲ್ಲ ನಡೀತು. ಅಂದರೆ ನೋಡಿ ಹೆಂಗಿರುತ್ತೆ ಅಂದರೆ, ಬಾಂಗ್ಲಾದೇಶ ಇಡೀ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಮೂವ್ಮೆಂಟ್ ನಡೆದಾಗ ವಿರೋಧಿಗಳಿದ್ದಿದ್ದು ಯಾರು? ಪಾಕಿಸ್ತಾನ್ ಈಸ್ ಡಾಮಿನೇಟೆಡ್ ಬೈ ಪಂಜಾಬೀಸ್. ನಮಗೇನೂ ಇಲ್ಲ, ನಮ್ಮನ್ನು ಯಾರು ಕೇಳೋರಿಲ್ಲ, ನಮ್ಮ ಸೆಕೆಂಡ್ ಕ್ಲಾಸ್ ಥರ ಮಾಡ್ತಿದ್ದಾರೆ, ನೀವು ಹೇಳಿದ ಇಸ್ಲಾಮಿಕ್ ಸ್ಟೇಟ್ ಎಲ್ಲ ಏನೂ ಇಲ್ಲ ಅಂತಲೇ ಆಗಿತ್ತು. ಅಂದರೆ ನಮ್ಮನ್ನು ಯಾರು. ಆದರೆ ಹಿಂಸಾಚಾರಕ್ಕೆ ಒಳಗಾಗಿದ್ಯಾರು? ಹಿಂದೂಗಳು. ಅಂದರೆ ಇದು ಅಂದರೆ ಎಲ್ಲ ಕಡೆನೂ ಇದೆ. ಅಲ್ಲೆಲ್ಲೋ ಡ್ಯಾನಿಷ್ ಕಾರ್ಟೂನ್ ಯಾರೋ ಬಿಡಿಸಿದ್ರು ಅಂತ, ಇಲ್ಲಿ ಕನ್ನಡದಿದ್ದು ಯಾರು ಬಿಲ್ಡಿಂಗ್ ಮೇಲೆ? ಬೆಂಗಳೂರಲ್ಲಿ ಹಿಂದೂಗಳ ಬಿಲ್ಡಿಂಗ್. ಯಾರು ಇವ್ರಿಗೆ ಏನು ತೊಂದರೆ ಮಾಡಿದ್ರು ಹಿಂದೂಗಳಿಗೆ ಪೆಟ್ಟು. 1921ರಲ್ಲಿ ಮೋಪ್ಲಾ ದಂಗೆ ಆಯಿತು ಕೇರಳದಲ್ಲಿ. ಅಂದರೆ ಈ ಖಿಲಾಫತ್ ಮೂಮೆಂಟಲ್ಲಿ, ಖಿಲಾಫತ್ ಮೂಮೆಂಟ್ ಇದ್ದಿದ್ದೇನು ಅಂದರೆ ಖಲೀಫನ್ನು ಇವರು ಬ್ರಿಟಿಷರು ಪದಚ್ಯುತಗೊಳಿಸಿದ್ರು. ಅವನು ಖಲೀಫ್ ಅಂದರೆ ಇಸ್ಲಾಮಿಕ್
ಏನು ಸ್ಟೇಟ್ ಇದೆ, ಅಂದರೆ ಗ್ಲೋಬಲ್ ಇಸ್ಲಾಮಿಕ್ ಸ್ಟೇಟ್, ಇಸ್ಲಾಮಿಕ್ ಬ್ರದರ್ಹುಡ್ ಏನೇ ಕರೀರಿ, ಅದರ ಹೆಡ್ ಈಸ್ ರಿಲಿಜಿಯಸ್ ಆ್ಯಂಡ್ ಪೊಲಿಟಿಕಲ್ ಹೆಡ್. ಸೊ ಪ್ರಪಂಚದ ಎಲ್ಲ ಇಸ್ಲಾಂ ಅನುಯಾಯಿಗಳಿಗೆ, ಮುಸ್ಲಿಮರಿಗೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅಲ್ಲ ರಾಜ, ಅಲ್ಲಿ ಖಲೀಫ್ ರಾಜ. ಇದು ನೀವು ಮಾಡ್ಕೊಂಡಿರೋದು, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಅಂದರೆ ಅವ್ರದ್ದು ಇರೋದು ಹಾಗೆ. ಎಲ್ಲಿ ಹೋದ್ರೂ ಯಾಕೆ ಮುಸ್ಲಿಮರು ಅಸಿಮಿಲೇಟ್ ಆಗಲ್ಲ ಅಂತ ಹೇಳಿದ್ರೆ ಈ ಕಾರಣದಿಂದ. ಯಾಕೆಂದರೆ ಮುಸ್ಲಿಂ ಬ್ರದರ್ಹುಡ್ ಅಂದರೆ ಇಟ್ ಈಸ್ ಅಕ್ರಾಸ್ ದಿ ಬಾರ್ಡರ್, ಅಕ್ರಾಸ್ ದಿ ಗ್ಲೋಬ್. ಮತ್ತು ನಮ್ಗೆ ಹೆಡ್ ಯಾರಾದರೆ ಖಲೀಫ್. ಈಗ ಯಾರು ಖಲೀಫ್ ಇಲ್ಲ ಬಿಡಿ, ಅಂದರೆ ದೇರ್ ಇಸ್ ನೋ ಪೊಲಿಟಿಕಲ್ ಹೆಡ್ ಈಗ. ಬಟ್ ಆವಾಗ ಅಲ್ಲಿವರೆಗೂ ಇದ್ದ ಒಂದೊಂದು ತೆಗೆದ್ರು. ಯಾರೋ ಟರ್ಕಿಯವರು ಅಪೋಸ್ ಮಾಡಬೇಕಾಗಿತ್ತು, ಆದರೆ ಭಾರತದ ಮುಸ್ಲಿಮರು ಅಪೋಸ್ ಮಾಡಿದ್ರು. ಯಾಕೆಂದರೆ ಇದಕ್ಕೋಸ್ಕರ, ಯಾಕೆಂದರೆ ನಮ್ಮ ಹೆಡ್ ಪೊಲಿಟಿಕಲ್ ಹೆಡ್ ಅಂತ ಅವ್ರಿಗೆಲ್ರಿಗೂ ಅನಿಸಿದ್ರಿ. ಸೊ ಅವನನ್ನು ತೆಗೆದನ್ನು ವಿರೋಧ ಮಾಡಿದ್ರು. ಗಾಂಧೀಜಿಯವ್ರಿಗೆ ಅನಿಸ್ತು ನಾವು ಅವರಿಗೆ ಇದಕ್ಕೆ ಸಪೋರ್ಟ್ ಕೊಟ್ಟರೆ ಅವರು ನಮ್ಮ ಜೊತೆ, ಯಾಕೆಂದರೆ ಅವ್ರು ನಮ್ಮ ಜೊತೆ ಪೂರ್ಣ ಮನಸ್ಸಿಂದ ಯಾವಾಗಲೂ ಸ್ವಾತಂತ್ರ್ಯ ಹೋರಾಟಕ್ಕೆ ಬರಲಿಲ್ಲ ಅಂತ ಎಲ್ಲರಿಗೂ ಇತ್ತು. ಹಾಗಾಗಿ ಖಿಲಾಫತ್ ಮೂಮೆಂಟನ್ನು ಇಲ್ಲಿ ಪ್ರಾರಂಭ ಮಾಡಿದ್ರು. ಹಾಗಾಗಿ ಬ್ರಿಟಿಷರ ವಿರುದ್ಧ ಖಲೀಫನ್ನು ವಾಪಸ್ ತಗೊಂಬನ್ನಿ ಅಂತ ನಮ್ಮವರು ಎಲ್ಲ ಸೇರಿಕೊಂಡು ಬ್ರಿಟಿಷರಿಗೆ ಒತ್ತಾಯ ಮಾಡೋದು, ಸತ್ಯಾಗ್ರಹ ಎಲ್ಲ ನಡೀತು. ಕೇರಳದಲ್ಲಿ ಹಿಂಸಾಚಾರ ಪ್ರಾರಂಭ ಆಯಿತು, ಯಾಕೆಂದರೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇತ್ತು. ಅಲ್ಲಿ ಹಿಂಸಾಚಾರ ಪ್ರಾರಂಭ ಆದಾಗ ಬ್ರಿಟಿಷರನ್ನು ಕೊಲ್ಲಿಕ್ಕೆ ಬ್ರಿಟಿಷರಿಲ್ಲ, ಮತ್ತು ಅವರೇನು ಸಿಕ್ಕೊಳ್ಳಲ್ಲ. ಯಾರು ಬಲಪಾಯಿಗಳು ಸಿಗೋದು? ಹಿಂದೂಗಳು. ಹಾಗಾಗಿ ಅತ್ಯಾಚಾರ ನಡೆದಿದ್ದು, ಕೊಲೆ ನಡೆದಿದ್ದು, ಆಸ್ತಿ ಪಾಸ್ತಿ ಮೇಲೆ ಬೆಂಕಿ ಕೊಟ್ಟಿದ್ದು ಎಲ್ಲ ಹಿಂದೂಗಳ ಮೇಲೆ ಮಲ್ಲಪುರಂ ಜಿಲ್ಲೆಯಲ್ಲಿ, ಕೇರಳದಲ್ಲಿ ನಡೀತು. ಇದೇ ಥರ 1972ರಲ್ಲಿ ಬಾಂಗ್ಲಾದೇಶ್ ಪ್ರತ್ಯೇಕ ಆದಾಗ ಆವಾಗಲೂ ಇದೇ ಥರದ ಘಟನೆ ನಡೀತು. ಆವಾಗ ಇನ್ನೊಂದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಅಸ್ಸಾಂಗೆ, ಪಶ್ಚಿಮ ಬಂಗಾಳಕ್ಕೆ ಬಂದರು, ಬೇರೆ ಬೇರೆ ಕಡೆಗೆ ಬಂದರು, ಈ ಥರ ನಿರಾಶ್ರಿತರಾಗಿ. 1979ರಲ್ಲಿ, ಅಂದರೆ ಒಂದಷ್ಟು ವರ್ಷ ಆದಮೇಲೆ, ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್, ಆಸು ಅಂತ, ಅದು ಒಂದು ಅಸ್ಸಾಂ ಗಣ ಪರಿಷತ್ ಅಂತೇಳಿ ನೆನಪಿರ್ಬೋದಾ? ಈಗೇನು ಭಾಳ ದೊಡ್ಡ ಪಾರ್ಟಿ ಅಲ್ಲ, ಆವಾಗ ಸ್ವಲ್ಪ ಸಮಯದ ಹಿಂದೆ ಅದು ಈ ಪ್ರಫುಲ್ ಕುಮಾರ್ ಮೊಹಂತ ಇವರೆಲ್ಲ ಇದ್ರಲ್ಲ, ಅಸ್ಸಾಂ ಗಣ ಪರಿಷತ್ ಅಂತ ಹೇಳಿ ಒಂದು ಪಾರ್ಟಿ. ಅದರ ಏನು ಹೇಳ್ತೀವಿ, ಹಿಂದಿನ ಜನ್ಮ ಆಸು. ಅಂದರೆ ಆಸು ಮೂಲಕ ಪೊಲಿಟಿಕಲ್, ಅಂದರೆ ಸ್ಟೂಡೆಂಟ್ ಮೂವ್ಮೆಂಟ್ ಆಯ್ತು. ಅದು ಏನಂದರೆ ಈ ಬಾಂಗ್ಲಾದೇಶದವ್ರು ಬಂದವರು ಇಲ್ಲಿಯವರಲ್ಲ, ಹಾಗಾಗಿ ಇಲ್ಲಿಯ ಸಿಟಿಸನ್ಸ್, ಭಾರತದ ಸಿಟಿಸನ್ಸ್ ಯಾರು ಅನ್ನೋದನ್ನು ನಾವು ಸರಿಯಾಗಿ ಗುರುತಿಸಬೇಕು. ಅದಕ್ಕೋಸ್ಕರ NRC ತರಬೇಕು ಅಂತ ಅವ್ರು ಹೇಳಿದ್ರೆ, ನಮ್ಮ ಸಿಟಿಸನ್ಸ್ ಯಾರು ಅನ್ನೋದು ನಮಗೆ ಸ್ಪಷ್ಟ ಇರಬೇಕು, ಅವ್ರಿಗೆ ವೋಟಿಂಗ್ ರೈಟ್ ಕೊಡಬಾರ್ದು, ಅದು ಇದು ಎಲ್ಲ ಬಂತು. ಇದು 79ರಲ್ಲಿ. ಇದೊಂದು 5-6 ವರ್ಷ ಈ ಮೂಮೆಂಟ್ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತು, ಹಿಂಸಾಚಾರಗಳಾಯಿತು, ಎಲ್ಲ ಆಯಿತು. 85ರಲ್ಲಿ ಅಸ್ಸಾಂ ಅಕಾರ್ಡ್ ಅಂತ ಒಂದು ಒಪ್ಪಂದ ಮಾಡಿಕೊಂಡ್ರು. ಅಂದರೆ ದೆಹಲಿಯಲ್ಲಿ ಇರುವಂಥ ಕೇಂದ್ರ ಸರ್ಕಾರ ಮತ್ತು ಆಸು, ಅಂದರೆ ಅಸ್ಸಾಮಿನ ಯಾರು ಈ ಥರ ಇದಕ್ಕೋಸ್ಕರ ಹೋರಾಟ ಮಾಡ್ತಿದ್ರು ಅವರು, ಅದರಲ್ಲೇನು ಹೇಳಿದ್ರಂದರೆ 1951ರ ಸೆನ್ಸಸ್ ಏನಿದೆ, ಆವಾಗ ಯಾರಿದ್ರು ಅವರು ಭಾರತದ ಸಿಟಿಸನ್ಸ್. ಮತ್ತು ಪುನಃ ಅದನ್ನು ವಿಮರ್ಶೆ ಮಾಡೋಕ್ಕಾಗಲ್ಲ, ಅದನ್ನು ಬೇಸ್ ಲೈನ್ ಕನ್ಸಿಡರ್ ಮಾಡಬೇಕು. ಆಮೇಲೆ 1972 ಮಾರ್ಚ್ 24 ಮೊದಲು ಯಾರಾದರೂ ಬಂದವರಿದ್ದರೆ ಅವರನ್ನು ಸಿಟಿಸನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ 10 ವರ್ಷ ಅವರಿಗೆ ಯಾವ ವೋಟಿಂಗ್ ರೈಟ್ ಎಲ್ಲ ಇಲ್ಲ ಅಂತ ಇತ್ತು. ಸೊ 10 ವರ್ಷ ಅಂತ ಹೇಳಿದರೆ ಅದು ಆಲ್ರೆಡಿ ಮುಗ್ದೋಗಿತ್ತು. 85ರಲ್ಲಿ ಒಪ್ಪಂದ ಆಗಿದ್ದು ಮುಗ್ದೋಗಿತ್ತು, ಏನು ಸಮಸ್ಯೆ. 72 ನಂತರ ಯಾರು ಬಂದರು ಅವರನ್ನು ವಿ ವಿಲ್ ನಾಟ್ ಕನ್ಸಿಡರ್ ದೆಮ್ ಆ್ಯಸ್ ಸಿಟಿಸನ್ಸ್ ಅಂತ ಆ ಅಕಾರ್ಡಲ್ಲಿತ್ತು. ಅದನ್ನು ಕಾನೂನು ಮಾಡೋಕ್ಕೋಸ್ಕರ ಈ ಸಿಟಿಸನ್ಶಿಪ್ ಆ್ಯಕ್ಟ್ಗೆ, 1955 ಸಿಟಿಸನ್ಶಿಪ್ ಆ್ಯಕ್ಟ್ ಇದೆ, ಅದಕ್ಕೆ 6A ಅಂತ ಒಂದು ಕ್ಲಾಸನ್ನು ಹಾಕಿ ಈ ಕಂಡೀಷನ್ಗಳನ್ನು ಅದರಲ್ಲಿ ಹಾಕಿದ್ರು. ಆಮೇಲೆ NRC ಅನ್ನು ಮಾಡಬೇಕಲ್ಲ, ಒಂದು ರಿಜಿಸ್ಟರ್ ತಯಾರು, ಅದು ಪ್ರಕ್ರಿಯೆ ಶುರುವಾಯಿತು. ಅದು ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ ಇದ್ದದ್ರಿಂದ ಅವರು ಇದನ್ನು ಮಾಡಿ, ಅಂದರೆ ವಿ ವಿಲ್ ಸೂಪರ್ವೈಸ್ ಅಂತ ಸುಪ್ರೀಂ ಕೋರ್ಟ್ ವಾಂಟೆಡ್ ಟು ಸೂಪರ್ವೈಸ್, ದೇ ಸೂಪರ್ವೈಸ್ಡ್. 2019ರಲ್ಲಿ ತುಂಬ ಸಮಯದಿಂದ ಇದು ಕೋರ್ಟಲ್ಲಿ ನಡೆಯೋದು, ಇವರು ಚುರುಕು ಮಾಡ್ತಾ ಇಲ್ಲ ಅಂತ ಹೇಳೋದು, ಸರಿ ಮಾಡ್ತಾ ಇಲ್ಲ ಅಂತ ಹೇಳೋದು, ಕೋರ್ಟ್ ಸ್ವಲ್ಪ ಬೈಯೋದು, ಇದೆಲ್ಲ ಅಂದರೆ ಇಷ್ಟು ವರ್ಷ ಪ್ರೋಸೆಸ್ ನಡೆದು 2019ರಲ್ಲಿ 2018ರಲ್ಲಿ ಒಂದು ಡ್ರಾಫ್ಟ್ NRC ರಿಲೀಸ್ ಮಾಡೋದು. ಅದರಲ್ಲಿ ಸುಮಾರು 40 ಲಕ್ಷ ಜನರನ್ನು ಯಾರು ಈಗಿದ್ದಾರೆ ಅವರನ್ನು NRCಯಿಂದ ಕೈ ಬಿಟ್ಟರು. ಅಂದರೆ ದೇ ಆರ್ ನಾಟ್ ಸಿಟಿಸನ್ಸ್ ಆಫ್ ಭಾರತ್ ಅಂತ. ಆದರೆ ಅದು ಎಷ್ಟು ಅಂದರೆ ಅದರಲ್ಲಿ ಸಮಸ್ಯೆಗಳಿತ್ತಂದರೆ, ಮಗನಿಗೆ ಬಂದಿದೆ ಸಿಟಿಸನ್ ಅಂತ, ಅಪ್ಪಂಗೆ ಬರಲಿಲ್ಲ. ಕೆಲವು ಕಡೆ ಅಪ್ಪಂಗೆ ಬಂದಿದೆ, ಮಕ್ಕಳಿಗೆ ಬಂದಿಲ್ಲ. ಅಂದರೆ ಅಪ್ಪರೇ ಸಿಟಿಸನ್ ಅಂದರೆ ಮಗ ಇಲ್ಲೇ ಹುಟ್ಟಿದವನಿಗೆ ಬರಲೇಬೇಕು.
ಸೊ ಈ ಥರ ಬೇರೆ 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 ರೀತಿಯ ಸಮಸ್ಯೆಗಳೆಲ್ಲ ಇತ್ತು. ಹಾಗಾಗಿ ಅದು ಸರಿ ಇಲ್ಲ, ಇಟ್ ಈಸ್ ಜಸ್ಟ್ ಎ ಡ್ರಾಫ್ಟ್. ನಾವು ಪುನಃ ಎಲ್ಲೆಲ್ಲಿ ಈ ಥರ ಸಮಸ್ಯೆ ಇದೆ ಯು ಕ್ಯಾನ್ ಅಪೀಲ್ ಅಂತ ಹೇಳಿದ್ರು. ಅದಕ್ಕೊಂದು ಟ್ರಿಬ್ಯುನಲ್ ಎಲ್ಲ ಮಾಡಿದ್ರು, ಅವ್ರು ಅಪೀಲ್ ಮಾಡಿದ್ರು. 2019ರಲ್ಲಿ ಸೋಕಾಲ್ಡ್ ಫೈನಲ್ ಲಿಸ್ಟ್ ಅಂತ ಬಿಡುಗಡೆ ಮಾಡಿದ್ರು. ಅದರಲ್ಲಿ 19 ಲಕ್ಷ ಜನ ಬಾಂಗ್ಲಾದೇಶದಿಂದ ಬಂದವರು, ಅವರು ಭಾರತ ಸಿಟಿಸನ್ಸ್ ಅಲ್ಲ ಅಂಥೇಳಿ ಅದರಲ್ಲಿ ಗುರುತಿಸಿದ್ರು. ಪುನಃ ಅದು ಸರಿ ಇಲ್ಲ ಅಂತಾಯಿತು, ಅವ್ರು ಕೋರ್ಟ್ಗೆ ಹೋದರು. ಹಾಗಾಗಿ ಈಗ ಹಿಯರಿಂಗ್ಗಳು ನಡೀತಾನೆ ಇದೆ. ಆ್ಯಸ್ ಲೇಟೆಸ್ಟ್ ಆ್ಯಸ್ 2023 ಡಿಸೆಂಬರ್ವರೆಗೂ ಹಿಯರಿಂಗ್ ಪೋಸ್ಟ್ಪೋನ್ ಆಗಿ ಇನ್ನೂ ಅದು ಫೈನಲ್ ಜಡ್ಜ್ಮೆಂಟು ಬಂದಿಲ್ಲ ಏನು ಅಂತ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ಸೊ ಇಷ್ಟು NRC, ಇದು ಅಸ್ಸಾಮಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಬಾಕಿ ಇಡೀ ದೇಶದಲ್ಲಿ ಆ ರೀತಿ NRC ರಿಜಿಸ್ಟರ್ ಇದೆಲ್ಲ ಏನಿಲ್ಲ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಅಂದರೆ ವಿಪರ್ಯಾಸ ಏನಂದರೆ, ಇವತ್ತಿಗೂ ಬಾಂಗ್ಲಾದೇಶದವರು ಆಧಾರ್ ಕಾರ್ಡು, ವೋಟಿಂಗ್ ರೈಟು ಎಲ್ಲ ಇಟ್ಕೊಂಡು ಪಶ್ಚಿಮ ಬಂಗಾಳದಲ್ಲೂ ಇದ್ದಾರೆ, ಅಸ್ಸಾಮಲ್ಲೂ ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿ ಮುಸ್ಲಿಮರು ಈ NRC ಲಿಸ್ಟ್ ಒಳಗೆ ಸೇರಿಬಿಟ್ಟಿದ್ದಾರೆ. ಯಾಕೆಂದರೆ ಗೌರ್ಮೆಂಟ್ ಮೆಷಿನರಿ ಈಸ್ ಗೌರ್ಮೆಂಟ್ ಮೆಷಿನರಿ. ನೀವು 500-1000 ಕೊಟ್ಟರೆ ಯಾರನ್ನು ಬೇಕಾದ್ರೂ ಸೇರಿಸ್ತಾರೆ, ಯಾರನ್ನು ಬೇಕಾದ್ರೂ ತೆಗಿತಾರೆ. ಆ ಥರ ಅವರು ಮಾಡಿಕೊಂಡು ತುಂಬ ಜನ ಸೇರಿಬಿಟ್ಟಿದ್ದಾರೆ. ಬಾಕಿ ಕಡೆ ಈಗ ಬೆಂಗಳೂರು ಥರ ಬೇರೆ ಬೇರೆ ಮುಂಬೈ, ಬೆಂಗಳೂರು, ಹೈದರಾಬಾದ್, ಪುಣೆ ಥರ ಊರುಗಳಲ್ಲಿ, ಡೆಲ್ಲಿಲೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಅವರು ಎಷ್ಟೊಂದು ಜನ ವೋಟರ್ ಲಿಸ್ಟಿಗೂ ಸೇರಿ ಹೋಗಿರ್ತಾರೆ. ಈಗ ಸಂದೇಶ್ ಖಾಲಿ ಅಂತ ಒಂದು ಊರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಭಾಳ ದೊಡ್ಡ ಗಲಾಟೆ ಆಯಿತು. ಗಮನಿಸಿದ್ದೀವ? TMC ಆಫೀಸ್ನಲ್ಲೇ ಅಂದರೆ ಎಷ್ಟು ದೊಡ್ಡ ಅಂದರೆ ಒಂದು ರೀತಿ ಏನು ಹೇಳ್ತೀವಿ, ಈ ಕೊಳೆಗಾರರ ರೀತಿಯ ರಾಜ್ಯ ಅಲ್ಲಿ ನಡೆಸ್ತಾ ಇದ್ರು. ಅಂದರೆ ಅವನು ಹೋಗಿ ಇಲ್ಲ ಈ ಹೆಣ್ಮಕ್ಳನ್ನ ಕಳಿಸ್ಬೇಕು ಅಂದರೆ ನಾನು ಕಳಿಸ್ಬೇಕಷ್ಟೆ, ಇಲ್ಲಾಂದರೆ ನಿನ್ನ ಗಂಡ ಇರಲ್ಲ, ನಿನ್ನ ತಂದೆ ಇರಲ್ಲ ನಾಳೆ ಅಂತ ಹೇಳೋ ಪರಿಸ್ಥಿತಿ ಅಲ್ಲಿ ಅವರು ಸೃಷ್ಟಿ ಮಾಡಿದರು TMC ಅವರು. ಆ TMCಯ ಅವನು ಶೇಖ್ ಶಹಜಾನ್ ಅಲ್ವಾ, ಶಹಜಾನ್, ಅವನು ಆ MLA ಅವನು ಬಾಂಗ್ಲಾದೇಶದಿಂದ ಬಂದವನು ಅಂತ ಹೇಳ್ತಾರೆ. ಒಂದು 30-40 ವರ್ಷದ ಹಿಂದೆ, ಯಾವಾಗಲೂ 20 ವರ್ಷದ ಹಿಂದೆ ಅವನು ಬಾಂಗ್ಲಾದೇಶದಿಂದ ಬಂದಿದ್ದಾನೆ ಅಂತ ಪೀಪಲ್ ಆರ್ ಏಬಲ್ ಟು ಟ್ರೇಸ್. ಅಂದರೆ ಆಧಾರ್ ಕಾರ್ಡ್ ಇಟ್ಕೊಳ್ಳೋದು, ವೋಟ್ ಹಾಕೋದು ಬಿಡಿ, MLAನೇ ಆಗಿರುವಂಥ ಸ್ಥಿತಿ ಇದೆ. ಅಂದರೆ ನಾನು ಹೇಳೋದು NRC ಇಡೀ ದೇಶಕ್ಕೆ ಎಷ್ಟು ಬಹಳ ಮಹತ್ವದ್ದು ಅನ್ನೋದು. ಅಂದರೆ ಅದರಲ್ಲಿ ಇನ್ನೂ ಒಂದು ಸಣ್ಣ ಅಸ್ಸಾಂ ರಾಜ್ಯದಲ್ಲೇ ಇಷ್ಟು ಡಿಸ್ಪ್ಯೂಟ್ ಬಂದರೆ ಇಡೀ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತಾ ಅನ್ನೋದು ಒಂದು ಭಾಳ ದೊಡ್ಡ ಪ್ರಶ್ನೆ. ಇದೆರಡು ವಿಷಯ. ಇದಕ್ಕೆ ಸಂಬಂಧಪಟ್ಟಿದ್ದೇನಾದ್ರು ಪ್ರಶ್ನೆ ಅಥವಾ ಇನ್ನೇನಾದರೂ ನಮಗೆ ಗೊತ್ತಿರೋ ಹೆಚ್ಚಿನ ಮಾಹಿತಿ ಇದ್ದರೆ ಹೇಳಿ. ಯಾವುದು? ಹಾಂ ಅಂದರೆ ಸಿಟಿಸನ್ಶಿಪ್ ಕೊಡಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ. ಅಂದರೆ ಅವರು ಈ ದೇಶದಲ್ಲಿ ಬಹುಶಃ 12 ವರ್ಷ ಇರಬೇಕು, ಯಾರಿಗಾರು ನೆನಪಿದ್ರೆ 11 ಇಯರ್ಸ್ ಇಲ್ಲಿರಬೇಕು. ಮತ್ತು ಒಂದಷ್ಟು ಕಂಡೀಷನ್ಸ್ ಅವ್ರು ಅಪ್ಲೈ ಮಾಡಿದ್ರೆ ಅವರ ಬ್ಯಾಕ್ಗ್ರೌಂಡ್ ಇತ್ಯಾದಿ ಎಲ್ಲ ನೋಡಿ ಕೊಡಬಹುದು ಅಂತ ಹೇಳಿ ಒಂದು ನಿರ್ಣಯ ಮಾಡೋಕ್ಕೆ ಒಂದು ಪ್ರಕ್ರಿಯೆ. ಆ ಥರ ಎಲ್ಲ ದೇಶದವ್ರಿಗೂ ಕೊಟ್ಟಿದ್ದಾರೆ. ಬರೀ ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಬಂದವರು ತೊಗೊಂಡಿದ್ದಾರೆ, ಎಲ್ಲರೂ ತೊಗೊಂಡಿದ್ದಾರೆ. ಅದು ಏನಂದರೆ ಯಾರಿಗೆ ಸ್ವಲ್ಪ ಈ ಥರ ಏನು ಕಾನೂನು ಪ್ರಕ್ರಿಯೆ ಇದೆಲ್ಲ ಗೊತ್ತಿದೆ ಅವ್ರಿಗೆಲ್ಲ ಅದೇನು ಬಹಳ ಕಷ್ಟ ಅಲ್ಲ, ತೊಗೊಂಡಿದ್ದಾರೆ. ಆದರೆ ತುಂಬ ಜನ ಈಗ ಬಂದವರು ಅವರಿಗೆ ಬಟ್ಟೆಗೆ ಭಾಳ ದೊಡ್ಡ ಸಮಸ್ಯೆ. ನೀವು ಅಲ್ಲಿ ಹೋಗೋ ಇಲ್ಲಿ ಹೋಗೋ ಇದು ಮಾಡೋ ಅದೆಲ್ಲ ಅವ್ರಿಗೆ ಕಷ್ಟ. ಹಾಗಾಗಿ ಎರಡನೇದು ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ, ಕೆಲವು ಸಾವಿರ ಆ ಥರದ ನಿರಾಶ್ರಿತರಿದ್ದಾರೆ. ಹಾಗಾಗಿ ಒಂದ್ಸಲ ಎಲ್ಲರಿಗೂ ಅಂದರೆ ಅವರು ಅಲ್ಲಿಂದ ನಿರಾಶ್ರಿತರಾಗಿ ಬಂದಿದ್ದು ಅಂತ ಪ್ರೂವ್ ಆದರೆ ಸಾಕು, ಹೆಚ್ಚು ಕಮ್ಮಿ, ಅಷ್ಟು ಇನ್ನೇನು ಬೇಕಾಗಿಲ್ಲ. ಹಾಗಾಗಿ ಒಂದ್ಸಲ ಇವರಿಗೆಲ್ಲ ಒಂದು ರಿಲೀಫ್ ಸಿಗುತ್ತೆ ಅಂತ. ಆ ಥರ ಅಥವಾ ಈಗ ಅಕೌಂಟ್ ಓಪನಿಂಗ್ ಮೇಳ ಆ ಥರ ಮಾಡಲ್ವಾ, ಅಂದರೆ ಒಂದೇ ಸಲ ಸಾವಿರಾರು ಜನಕ್ಕೆ ಆಗುತ್ತೆ ಆ ಥರ. ಇಲ್ಲಾಂದರೆ ಪ್ರತಿಯೊಬ್ಬರು ಪಾಪ ಅದು ಪ್ರೊಸೀಜರ್ ಸ್ವಲ್ಪ ಲೆಂತಿ ಪ್ರೊಸೀಜರ್, ಕಾಂಪ್ಲೆಕ್ಸ್. ರೆಫ್ಯೂಜೀಸ್ ಹೌದು ಹೌದು ಹೌದಾ? ಅದೇ ಅದಕ್ಕೆ
ಹಾಂ like rules. ಹೌದು ಆಕ್ಟಿಗೆ ರೂಲ್ಸ್ ಅಂತ ಬಂದಿದೆ. ಇಂಪ್ಲಿಮೆಂಟ್ ಆಕ್ಟ್ ಆ ಥರ ಏನೋ ಪ್ರೊಸೀಜರ್ ಕ್ರಿಯೇಟ್ ಆಗಿಲ್ಲ. ಆಗಿದ್ದಿದ್ರೆ ಇಟ್ ಇಸ್ ಬಿ ಹಾಂ ಅಂದರೆ ಅವರಿಗೆ ಈ ದೇಶಗಳಲ್ಲಿ ಅದು ನಾನು ಸ್ವಲ್ಪ ನೋಡಬೇಕು ಡಿಟೇಲ್ಸ್ ಏನು ಕೇಳಿದ್ದಾರೆ ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಅದು ಡೌನ್ಲೋಡ್ ಮಾಡಿದೆ, ನಾನು ಡಿಟೇಲ್ಸ್ ನೋಡಲಿಲ್ಲ. ಆ ಥರದ್ದು ಏನೋ ಒಂದು ಮಾಡಿರ್ತಾರೆ, ಅಂದರೆ ಆ ದೇಶದ ಏನೊಂದು ಕಾರ್ಡೋ ರೇಷನ್ ಕಾರ್ಡೋ ಏನಾದರೂ ಒಂದು ಇರಬೇಕು. ಅದರಲ್ಲಿ ಏನಂದರೆ ಬೇಸಿಕಲಿ ಒಂದು ಐಡೆಂಟಿಟಿ ಪ್ರೂಫ್ ಅದನ್ನ ಕೇಳ್ತಾರೆ. ಏನೋ ಒಂದು ಐಡೆಂಟಿಟಿ ಏನೊಂದು ಇದ್ದೇ ಇರುತ್ತೆ, ಒಂದು ವೋಟರ್ ಕಾರ್ಡ್ ಏನೋ ಒಂದು ಅಲ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ಕ್ಲಾಸ್ 4 ಅಂತ ಇದೆ. ಹಾಂ ಅದರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ನಿಮ್ಗೆ ಏನೂ ಇಲ್ಲ ಅಂತ ತಿಳ್ಕೊಳ್ಳಿ. ಹಾಂ ನಿಮ್ಮ ಹತ್ರ ಪತ್ರ ಇಲ್ಲ, ಏನೂ ಇಲ್ಲ. paper ಏನೂ ಇಲ್ಲ ಅಂದ್ರೆ 3 ಜನ ವಿಟ್ನೆಸ್ ಹತ್ರ Witness, ಹಾಂ. ತಗೋತೀವಿ. ಹಾಂ ಸೊ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. Self declaration. ಹಾಂ ಕರೆಕ್ಟ್ ಅದೇ. ಸೊ ಅಷ್ಟು ಸಿಂಪಲ್ ಇದ್ದರೆ ಮತ್ತೆ ಸಾಧಾರಣ ಈ ನಿರಾಶ್ರಿತರು ಯಾರಿದ್ದಾರೆ ಅವ್ರ ಜೊತೆ ಕೆಲಸ ಮಾಡುವ ಎನ್ ಜಿ ಒಗಳು ಒಂದು 3-4 ಚೆನ್ನಾಗಿ ಕೆಲಸ ಮಾಡ್ತಿರೋ ಎನ್ ಜಿ ಒಗಳು ಇದೆ. ಹಾಗಾಗಿ ಇವ್ರು ಹೇಳಿದಂಗೆ ಅಷ್ಟು ಸರಳವಾಗಿದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಕಷ್ಟ ಆಗಿರುತ್ತೆ. ಬಂತು ಅಂತ ನಮಗೆಲ್ಲ ಸ್ವಲ್ಪ ಸಂತೋಷ ಆಯಿತು. ಆದರೆ ಈ ಸಿ ಎ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದು ನಾವು ಸ್ವಲ್ಪ ಆಳವಾಗಿ ಹೋದಾಗ ಪುನಃ ಸಂಶಯನೇ ಬರುತ್ತೆ. ಇಡೀ ರಾಷ್ಟ್ರದಲ್ಲಿ ಹಿಂದೂ ವಾತಾವರಣ ಇದ್ದರೂ ಕೂಡ ಈ ಒಂದು ಸಣ್ಣ ಅಮೆಂಡ್ಮೆಂಟ್ ತರೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಮೂಲೆಗೆ ನಿಂತಿದ್ದಾರೆ ವಿಚಾರ. ಈಗ ನೋಡಿ ಸಿ ಎ ಈಗ ತಂದರು 2019ರಲ್ಲಿ ಅಮೆಂಡ್ಮೆಂಟ್ ಸಕ್ಸಸ್ ಆಯಿತು. ಕೊರೋನಾ ದೇಶದಲ್ಲಿ ಕೊರೋನಾ ಎರಡನ್ನೂ ಸೇರಿಕೊಂಡು ಡಿಲೇ ಮಾಡೋದು. ಈ ಚುನಾವಣೆ ಮುಂದೆ ಪ್ರತಿಭಟನೆಗಳು ಕಡಿಮೆ ಆಗುತ್ತೆ ಅನ್ನೋ ಪ್ರಯಾಸ ಅನ್ನೋ ಉದ್ದೇಶ ಇಟ್ಕೊಂಡು ಇರ್ತದೆ. ಇದರಲ್ಲಿ ಏನಾಗಿದೆ ಅಂದರೆ 2014 ಡಿಸೆಂಬರ್ 31 ಯಾರು ಬಂದರು ಅವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಜನವರಿ 1, 2015 ಬಂದವರು ಈ ಅಮೆಂಡ್ಮೆಂಟ್ ಒಳಗಡೆ ಬರುವುದಿಲ್ಲ. ಆಸ್ ಇಟ್ ಈಸ್ 1955ನೇ ಸಿಟಿಸನ್ಶಿಪ್ ಆಕ್ಟ್ ಪ್ರಕಾರ ಯಾವ ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಪಾಕಿಸ್ತಾನಿ ಮುಸ್ಲಿಮು ಅಪ್ಲೈ ಮಾಡ್ಕೋಬೇಕಾದ್ರೆ, ಆದರೆ ಅದಕ್ಕೆ ಸ್ವಲ್ಪ ಸ್ಟ್ರಿಂಜೆಂಟ್ ಕಂಡೀಷನ್ಸ್ ಇದೆ. ಈ ಅಮೆಂಡ್ಮೆಂಟಲ್ಲಿ ನಿಯರ್ ಡಿಕ್ಲರೇಷನಲ್ಲೂ ಕೂಡ ಸಿಟಿಸನ್ ಆಗ್ಬೋದು. ಆದರೆ ಈಗ 2014 ಡಿಸೆಂಬರ್ 31 ನಂತರ ನಿನ್ನೆ ಮೊನ್ನೆ ಹಾಗೆ ಪರ್ಸಿಕ್ಯೂಷನ್ ಆಗ್ತಾನೆ ಇದೆ. ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನದಲ್ಲಿ ದಿನನಿತ್ಯ ನಡೀತಾ ಇದೆ. ಈ 10 ವರ್ಷದಲ್ಲಿ ಪರ್ಸಿಕ್ಯೂಷನ್ ಒಳಗಾಗ ಹಿಂದೂಗಳು ಕಥೆ ಇದೆ ಅನ್ನೋದಕ್ಕೆ ಉತ್ತರ ಇದೆ. ಈಗ ಎಷ್ಟು ಕಷ್ಟ ಇದೆ, ನಾವಿನ್ನೂ ಬೇರೆ ಇಡೀ ರಾಷ್ಟ್ರವನ್ನು ಒಟ್ಟುಗೂಡಿಸಬೇಕು. ಈಗ ಒಂದು ಹೊಸ ಒಂದು ಘೋಷವಾಕ್ಯ ಶುರುವಾಗಿದೆ, 400 ಮೇಲೆ ಆಗಬೇಕು. ನಮಗೆಲ್ಲ ಗೊತ್ತಿದೆ ಎಷ್ಟೊಂದು ಕಾನೂನುಗಳ ತೊಡಕುಗಳು ಈ ರಾಷ್ಟ್ರದಲ್ಲಿದೆ. ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಹನುಮಾನ್ ಚಾಲೀಸ್ ಹಾಕೋಕ್ಕಾಗಲ್ಲ. ಈ ಥರ ವಾತಾವರಣ ಇರುವಾಗ ನಾವು ಹೇಗಿರಬೇಕು ಅನ್ನೋದನ್ನು ನಾವು ಎಷ್ಟು ಮಟ್ಟಿಗೆ ಸಮಾಜದಲ್ಲಿ ಸಕ್ರಿಯವಾಗಿರಬೇಕು ಅನ್ನೋದನ್ನು ನಾವು ಆ ವಿಷಯವನ್ನು ನಾವು ಜಾಗೃತಗೊಳಿಸಬೇಕು ಅಂತ ಅನ್ಸುತ್ತೆ. ಹೇಳಿದ ಒಂದು ವಿಷಯ 2014 ಡಿಸೆಂಬರ್ ನಂತರ ಬಂದವರಿಗೆ ಭಾಳ ಸುಲಭ. ಈಗ ಈ ಕಟ್ ಆಫ್ ಡೇಟ್ ಅಂತಿದೆಯಲ್ಲ, ಇನ್ನೊಂದು 4-5 ವರ್ಷ ಬಿಟ್ಟು ಇನ್ನೊಂದು ಸಾಲಿನ ಅಮೆಂಡ್ಮೆಂಟ್ ಮಾಡಬೇಕು. ಕಟ್ ಆಫ್ ಡೇಟ್ ಈಸ್ ಎಕ್ಸ್ಟೆಂಡೆಡ್ ಟಿಲ್ 2024 ಡಿಸೆಂಬರ್ 31 ಅಂತ ಅಷ್ಟೇ. ಅಂದರೆ ಒಂದು ಸಲ ಇದಾದಮೇಲೆ ಕಟ್ ಆಫ್ ಡೇಟ್ ವಿಲ್ ಬಿ ಎಕ್ಸ್ಟೆಂಡ್, ಅದೇನು ಸಮಸ್ಯೆ. ಮತ್ತು ಬರುವವರಿಗೂ ಆ ಥರ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತಲ್ವ. ಅಂದರೆ ಈಗಾಗಲೇ ಹೋದವ್ರಿಗೆ ಒಂದು ಸಿಟಿಸನ್ಶಿಪ್ ಕೊಟ್ಟಿದ್ದಾರೆ, ಅವ್ರಿಗಲ್ಲಿ ಅವರು ಏನು ಶಿಕ್ಷಣ ಕೆಲಸ ಇದಕ್ಕೆಲ್ಲ ಆಗುತ್ತೆ ಅಂದರೆ ನಾವು ಹೋದ್ರೆ ನಾಳೆ ನಮಗೂ ಸಿಗುತ್ತೆ ಅಂದರೆ ಒಂದು ಅಂದರೆ ಅನ್ರಿಟನ್, ಬಟ್ ಅದೊಂದು ಆ ಕಾನ್ಫಿಡೆನ್ಸ್ ಬಂದಿದೆ. ಹಾಗಾಗಿ ಅದೇನು ಸಮಸ್ಯೆ ಆಗಲ್ಲ. ಈಗ ಯಾಕೆ ಮಾಡಿದ್ದಾರೆ ಅಂದರೆ ಏನೋ ಒಂದು ಹೇಳಬೇಕಲ್ವ, ನೀವು ಇಲ್ಲಾಂದರೆ ಇನ್ನೂ ದೊಡ್ಡ ಗಲಾಟೆ ಮಾಡ್ತೀರಿ, ನೀವೆಲ್ಲ ಯಾರ್ಯಾರಿಗೂ ಕೊಟ್ಬಿಡ್ತೀರಾ ಬಂದವ್ರಿಗೆ ಅಂತ ಸುಮ್ಮನೆ. ಅಂದರೆ ನಾಳೆ ಅದು ಜಸ್ಟ್ ಎಕ್ಸ್ಟೆನ್ಷನ್ ಆಫ್ ದಿ ಡೇಟ್. ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಆ ಡೌಟ್ನ ಅವರು ರಾಧಾಕೃಷ್ಣ ಹೊಳ್ಳ ಅವರ ಹತ್ರ ಕೇಳಿಕೊಂಡು ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.